ಲಾರಿಗಳಿಗೂ ತಟ್ಟಿದ ಕೊಲ್ಲಿ ಕದನದ ಎಫೆಕ್ಟ್. ಲಾರಿಗಳ ಸಂಚಾರ ಇಳಿಮುಖ. ಆಟೋ ಗ್ಯಾಸ್ ದರ ಏರಿಕೆಗೆ ಆಟೋ ಚಾಲಕರ ಆಕ್ರೋಶ. ದರ ಏರಿಕೆ ವಿರುದ್ಧ ಕ್ರಮ ತೆಗೆದುಕೊಳ್ಳದಿದ್ರೆ ಸೋಮವಾರ ಎಲ್ಲ ಆಟೋಗಳನ್ನು ನಿಲ್ಲಿಸುವ ಎಚ್ಚರಿಕೆ. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಗಲ್ಫ್ ರಾಷ್ಟ್ರಗಳ ಕದನದ ಎಫೆಕ್ಟ್ನಿಂದ ರಾಜ್ಯದಲ್ಲಿ ತೈಲ ಅಭಾವ ತಲೆದೋರಿದೆ. ಆಟೋ ಚಾಲಕರಂತೂ ಎಲ್ಪಿಜಿ ಸಿಲಿಂಡರ್ಗಾಗಿ ಕಿಲೋಮೀಟರ್ ಗಂಟೆಗಟ್ಟಲೆ ಕ್ಯೂ ನಿಲ್ಲೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಟೋಗಳ ನಂತರ ಇದೀಗ ಲಾರಿಗಳಿಗೂ ಇದರ ಎಫೆಕ್ಟ್ ತಟ್ಟಿದೆ. ಇಡೀ ದೇಶದಲ್ಲಿ ಲಾರಿ, ಗೂಡ್ಸ್ ವಾಹನ, ಮಿನಿ ವೆಹಿಕಲ್ಸ್ಗಳಲ್ಲಿ 10 ರಿಂದ 12% ಸಿಎನ್ಜಿ, ಎಲ್ಎನ್ಜಿ ವಾಹನಗಳು ಇವೆ. ಈ ವಾಹನಗಳನ್ನು ತುಂಬಿಸಲು ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ರಾಜ್ಯದಲ್ಲಿ ಸುಮಾರು 5 ಲಕ್ಷದಷ್ಟು ಲಾರಿ, ಗೂಡ್ಸ್, ಪ್ಯಾಸೆಂಜರ್, ಕಮರ್ಷಿಯಲ್ ಸೆಗ್ಮೆಂಟ್ ವಾಹನಗಳಿವೆ. ಆದರೆ ಒಂದು ತಿಂಗಳಿನಿಂದ ಈ ವಾಹನಗಳ ಸಂಖ್ಯೆಯಲ್ಲಿ 10% ವಾಹನಗಳ ಸಂಚಾರದಲ್ಲಿ ಸ್ಥಗಿತವಾಗಿದ್ದು ನಿಂತಲ್ಲೇ ನಿಂತಿವೆ. ಇದರಿಂದ ದಿನನಿತ್ಯದ ಅಗತ್ಯಕ್ಕಾಗಿ ಫುಡ್ ಇಂಡಸ್ಟ್ರಿಗೆ ಬೇಕಾಗುವ ವಾಹನಗಳ ಸಂಖ್ಯೆಯಲ್ಲಿ ಕೊರತೆ ಉಂಟಾಗಿದೆ. ಜೊತೆಗೆ ಸರಕು ಸಾಗಾಣಿಕೆ ವೆಚ್ಚವೂ ಹೆಚ್ಚಾಗಿರೋ ಹಿನ್ನೆಲೆ ಗೂಡ್ಸ್ ವೆಹಿಕಲ್ಸ್ಗಳ ಬಾಡಿಗೆಯನ್ನ 10 ರಿಂದ 25% ಹೆಚ್ಚಳ ಮಾಡಲಾಗಿದೆ ಅಂತಾರೆ ಲಾರಿ ಮಾಲೀಕರು. ಕಳೆದ 1.5 ತಿಂಗಳಿಂದ ಏನಾದ್ರೆ ಈ ವಾರ ಅನ್ನೋದು ಶುರುವಾಗಿದೆ. ಏನಾದ್ರೆ ಸಿಎನ್ಜಿ ವೆಹಿಕಲ್ ಟ್ರಕ್ಸ್ ಮತ್ತೆ ಎಲ್ಎನ್ಜಿ ಟ್ರಕ್ಸ್ ಅಂತ ಮಿನಿ ವೆಹಿಕಲ್ಸ್ ಎಲ್ಲಾನು ರನ್ ಆಗ್ತಾ ಇತ್ತು. ಈ ವಾಹನಗಳಿಗೆ ಸರಿಯಾದಂತ ಸಮಯಕ್ಕೆ ಫ್ಯೂಯಲ್ಗಳು ಸಿಗದೇ ಇರೋದ್ರಿಂದ ಆ ವಾಹನಗಳೆಲ್ಲ ರಸ್ತೆಗಿಳಿತಾ ಇಲ್ಲ. ಇರಾನ್ ಮತ್ತು ಇಸ್ರೇಲ್ ವಾರ್ ಎಫೆಕ್ಟ್ಗೆ ಗಡಿ ಜಿಲ್ಲೆ ಬೀದರ್ನಲ್ಲಿ ದಿನೇ ದಿನೇ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗಾಗಿ ಹಾಹಾಕಾರ ಶುರುವಾಗಿದೆ. ಜಿಲ್ಲೆಯಲ್ಲಿ ಕೂಲಿ ಕೆಲಸ ಬಿಟ್ಟು ಗ್ರಾಮೀಣ ಭಾಗದ ಮಹಿಳೆಯರು 16 ದಿನಗಳಿಂದ ರಣ ಬಿಸಿಲಿನಲ್ಲೇ ಸರತಿ ಸಾಲಿನಲ್ಲಿ ನಿಲ್ಲುವ ಪರಿಸ್ಥಿತಿ ಇದೆ. ಅದರಲ್ಲೂ ವಿಶೇಷ ಚೇತನರು, ಚಿಕ್ಕ ಮಕ್ಕಳು, ವಿದ್ಯಾರ್ಥಿಗಳು ಎಲ್ಲವೂ ಬಿಟ್ಟು ಕ್ಯೂ ನಿಂತು ಗ್ಯಾಸ್ ಸಿಲಿಂಡರ್ಗಾಗಿ ಪರದಾಡ್ತಿದ್ದಾರೆ. 20 ರಿಂದ 30 ಕಿಲೋಮೀಟರ್ ದೂರದ ಕುಗ್ರಾಮಗಳಿಂದ ಬೀದರ್ ನಗರದ ಓಲ್ಡ್ ಸಿಟಿಯ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂಭಾಗ ಬೆಳಗ್ಗೆಯಿಂದ ಸರತಿ ಸಾಲಿನಲ್ಲಿ ಸಿಲಿಂಡರ್ಗಳಿಗಾಗಿ ನಾ ಮುಂದು ತಾ ಮುಂದು ಎಂದು ವಾಗ್ವಾದ ಕೂಡ ಮಾಡ್ತಿದ್ದಾರೆ. 16 ದಿನಗಳಿಂದ ಪ್ರತಿದಿನ ನಾವು ಕೂಲಿ ಕೆಲಸ ಬಿಟ್ಟು ಒಂದು ಸಿಲಿಂಡರ್ಗಾಗಿ ಸರತಿ ಸಾಲಿನಲ್ಲಿ ನಿಲ್ತಾ ಇದ್ದೀವಿ. ಇಲ್ಲಿ ಏಜೆನ್ಸಿಯವರು ಮಾತ್ರ ನಾಳೆ ಬನ್ನಿ, ನಾಡಿದ್ದು ಬನ್ನಿ ಎಂದು ಪ್ರತಿದಿನ ಸುತ್ತಾಡಿಸ್ತಾ ಇದ್ದಾರೆ ಅಂತ ಕ್ಯೂ ನಿಂತ ಮಹಿಳೆಯರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಏನು ವಾರ್ ನಡೀತಿದೆ. ವಾರ್ ಎಫೆಕ್ಟ್ಗೆ ಗಡಿ ಜಿಲ್ಲೆ ಬೀದರ್ಲಿ ದಿನೇ ದಿನೇ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ನ ಒಂದು ಸಿಗದೆ ಜನರು ಪರದಾಡ್ತಿರುವಂಥದ್ದು. ನಾವೀಗ ಬೀದರ್ನ ಓಲ್ಡ್ ಸಿಟಿಯಲ್ಲಿ ಇರ್ತಕ್ಕಂಥ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಬಳಿದ್ದೀವಿ. ನೋಡ್ಬೋದು ಇಲ್ಲಿ ಯಾವ ರೀತಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ ದೃಶ್ಯ ಅನ್ನುವ ಅಂತ. ಯಾಕಂತಂದರೆ ಪ್ರಮುಖವಾಗಿ ಮಹಿಳೆಯರಾಗಿರ್ಬೋದು, ಕೂಲಿ ಕೆಲಸ ಬಿಟ್ಟು ಮತ್ತು ಈ ಕಡೆ ಏನೋ ಒಂದು ಜನರಾಗಿರ್ಬೋದು, ಯುವಕರಾಗಿರ್ಬೋದು, ಎಲ್ಲರೂ ಬಂದು ಇಲ್ಲಿ ಸರತಿ ಸಾಲಲ್ಲಿ ನಿಂತ್ಕೊಂಡಿರುವಂಥ ದೃಶ್ಯ ನೀವು ನೋಡ್ಬೋದು. ಎಲ್ಲಿಂದ ಬಂದಿರಿ? ಗ್ಯಾಸಿಗೆ ಬಂದಿರಿ ನೀವು? ಹಾಂ ಸರ್. ಏನಂತ ಗ್ಯಾಸ್ ಸಿಗ್ತಲ್ಲ ಸರ್? 9 ದಿನ ಆಯ್ತು ಬುಕ್ ಮಾಡಿದ್ದೇವ್ರಿ. ಇನ್ನು ಕೇಳ್ಬೇಕು ಸರ್. 3-4 ಸಲ ಆಯ್ತು ನೋಡಿ ತಿರ್ಗಾದ್ರಿಗೆ ಹೋಗ್ಲತ್ತದ ನಮಗೆ ದಂಧೆ ಕೆಲಸ. ಇವತ್ತು ಬರ್ರಿ, ನಾಳೆಗೆ ಬರ್ರಿ, ಹಿಂಗೆ ನಡೆದದ. ಈ ಗೃಹ ಬಳಕೆಯ ಸಿಲಿಂಡರ್ಗಳ ಸಿಗದೆ ಜನರು ಪರದಾಟ ಮಾತ್ರ ಮುಂದುವರೆದಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಹಿನ್ನೆಲೆ ಕೆಂಪು ಸುಂದರಿ ಟೊಮ್ಯಾಟೊ, ಕುರಿ, ಮೇಕೆಗಳ ಪಾಲಾಗ್ತಾ ಇರೋ ಘಟನೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ನಡೆದಿದೆ. ಟೊಮೆಟೊಗೆ ಬೆಲೆ ಇಲ್ಲದ ಕಾರಣ ಲೋಡ್ಗಟ್ಟಲೆ ಟೊಮ್ಯಾಟೊ ತಂದು ರೈತರು ಕುರಿ, ಮೇಕೆಗಳಿಗೆ ಹಾಕ್ತಿದ್ದಾರೆ. ಹೊಸಪೇಟೆ ಎಪಿಎಂಸಿಗೆ ನಿತ್ಯ 3-4 ಲೋಡ್ ಟ್ರ್ಯಾಕ್ಟರ್ ಟೊಮ್ಯಾಟೊ ಬರುತ್ತೆ. ಆದರೆ ಯಾರೂ ಕೂಡ ಖರೀದಿ ಮಾಡ್ತಿಲ್ಲ. ಹೀಗಾಗಿ ರೈತರು ತರುವ ಮಾಲು ಎಪಿಎಂಸಿಯಿಂದ ನೇರವಾಗಿ ಕುರಿ ಹಟ್ಟಿಗಳಿಗೆ ಹೋಗ್ತಿದೆ. ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆಯಿಂದ ಹೋಟೆಲ್ಗಳು ಸರಿಯಾಗಿ ರನ್ ಆಗ್ತಿಲ್ಲ. ಹೀಗಾಗಿ ಹೋಟೆಲ್ ಮಾಲೀಕರು ಸಹ ಖರೀದಿ ಮಾಡೋದು ಕಡಿಮೆ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ, ಹಡಗಲಿ, ಕೊಟ್ಟೂರು, ಕೂಡ್ಲಿಗಿ, ಹಗರಿಬೊಮ್ಮನಹಳ್ಳಿ ಸೇರಿದಂತೆ 5 ತಾಲೂಕುಗಳಿಂದ ಹೊಸಪೇಟೆ ಎಪಿಎಂಸಿಗೆ ತರಲಾಗುತ್ತೆ. ಮಾರುಕಟ್ಟೆಯಲ್ಲಿ ಖರೀದಿ ಆಗದೇ ಇರುವ ಟೊಮ್ಯಾಟೊ ರಸ್ತೆಗಳಿಗೆ ಸುರಿಯೋ ಬದಲು ಕುರಿ, ಮೇಕೆಗಳಿಗೆ ಹಾಕ್ತಿದ್ದಾರೆ. ಕುರಿ ಸಾಕಿರೋ ರೈತರು ಉಳಿದ ಟೊಮ್ಯಾಟೊ, ಈರುಳ್ಳಿ ಹಾಗೂ ಬದನೆಕಾಯಿ ಟ್ರ್ಯಾಕ್ಟರ್ ಮೂಲಕ ತಂದು ಲೋಡ್ ಮಾಡಿಕೊಂಡು ಕುರಿ ಹಟ್ಟಿಗಳಿಗೆ ಕೊಂಡೊಯ್ತಿದ್ದಾರೆ. ಜುಮ್ನಾಥ್ನಹಳ್ಳಿ ರಾಯರಕೆರೆ ಅಂತ ಪ್ರದೇಶ 5 ತಾಲೂಕಿಗೆ ಸೇರಿದಂತೆ ಅಕ್ಕಪಕ್ಕ ತಾಲೂಕುಗಳಿಗೆ ವಿಜಯನಗರ ಜಿಲ್ಲೆಯಲ್ಲಿ ಅನೇಕ ತರಕಾರಿ ಬೆಳೆಯುವಂಥದ್ದು ಸರ್ವಸಾಮಾನ್ಯ. ಮುಖ್ಯವಾಗಿ ಇಲ್ಲಿ ಸೆಂಟರ್ ಪಾಯಿಂಟ್ ಕೇಂದ್ರ ಬಿಂದುವಾಗಿ ಎಪಿಎಂಸಿ ಇದೆ. ಎಲ್ಲ ತಾಲೂಕಿನಿಂದ ಇಲ್ಲಿ ಬಹಳ ತರಕಾರಿ ಬರ್ತಿರೋದು. ಸರ್ ಏನಾಗಿದೆ ಸರ್? ಏನೋ ಹೊರಗಡೆ ಇದ್ದಾಗೈತೆ ಅಂತಲ್ಲ ಸರ್, ಅದಕ್ಕೋಸ್ಕರ ಟಮಾಟಿ, ಉಳ್ಳಾಗಡ್ಡೆ, ತರಕಾರಿಗೆಲ್ಲ ರೈಟ್ ಇಲ್ಲ. ಅದಕ್ಕೋಸ್ಕರ ಎಪಿಎಂಸಿ ನಮಗೆ ಫೋನ್ ಮಾಡ್ತಾರ. ನಾವು ಹೋಗಿ ಈ ವಾರದಾಗ 3 ಲೋಡ್ ಆಯ್ತು ತಗೊಂಡ್ ಹಾಕೋಗ್ತದೆ. ಹುಬ್ಬಳ್ಳಿ ಜಿಮ್ ಟ್ರೈನರ್ ಲವ್ ಜಿಹಾದ್ ಪ್ರಕರಣ ಮತ್ತಷ್ಟು ತಿರುವುಗಳನ್ನ ಪಡೆದುಕೊಂಡಿದೆ. ನಿನ್ನೆ ಆರೋಪ ಪ್ರತ್ಯಾರೋಪಗಳು ಗಲಾಟೆಗೆ ಸೀಮಿತವಾಗಿ ಪ್ರಕರಣ ಈಗ ಎರಡೂ ಕಡೆಯಿಂದ ಅಧಿಕೃತವಾಗಿ ಎಫ್ಐಆರ್ ದಾಖಲಾಗುವ ಮೂಲಕ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಜಿಮ್ ಟ್ರೈನರ್ ಸಮೀರ್ ವಿರುದ್ಧ ಒಟ್ಟು 3 ಪ್ರಕರಣಗಳು ದಾಖಲಾಗಿದೆ. ಯುವತಿ ಜೀವ ಬೆದರಿಕೆ ಹಾಕಿ ಅತ್ಯಾಚಾರ ಪ್ರಕರಣ ಜೊತೆಗೆ
ಜಾತಿನಿಂದನೇ ಎಸ್ಎಸ್ಕೆ ಸಮಾಜಕ್ಕೆ ಅಪಮಾನ ಆರೋಪದ ಅಡಿ ಸಮೀರ್ ಮೇಲೆ ಪ್ರಕರಣ ದಾಖಲಾಗಿದೆ. ಮತ್ತೊಂದು ಕಡೆ ಅಪಹರಣ ಹಲ್ಲೆ ಆರೋಪದ ಅಡಿ ಆರೋಪಿ ಕುಟುಂಬಸ್ಥರಿಂದ ಅಶೋಕ್ ನಗರ ಠಾಣೆಯಲ್ಲಿ ಕೌಂಟರ್ ಕೇಸ್ ದಾಖಲಾಗಿದೆ. ಪ್ರಕರಣ ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದು, ಸಂತ್ರಸ್ತೆ ತಂದೆ ತಾಯಿ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಜೊತೆಗೆ ಕಿಮ್ಸ್ ಆಸ್ಪತ್ರೆ ನಿರ್ಭಯ ವಿಶೇಷ ವಾರ್ಡ್ನಲ್ಲಿ ಸಂತ್ರಸ್ತೆಯ ವೈದ್ಯಕೀಯ ಪರೀಕ್ಷೆ ಮಾಡಿ ವಿಶೇಷ ತಜ್ಞ ವೈದ್ಯರಿಂದ ಕೌನ್ಸಿಲಿಂಗ್ ಕೂಡ ಆಯಿತು. ಮತ್ತೊಂದು ಕಡೆ ಆರೋಪಿ ಸಮೀರ್ಗೆ ಅದೇ ಕಿಮ್ಸ್ನಲ್ಲಿ ಚಿಕಿತ್ಸೆ ಮುಂದುವರೆದಿದ್ದು ಬಂಧನ ಆಗೋ ಸಾಧ್ಯತೆ ಇದೆ. ಈ ಮಧ್ಯೆ ತನ್ನ ಮೇಲಿನ ಆರೋಪಗಳನ್ನು ಆರೋಪಿ ಸಮೀರ್ ಅಲ್ಲಗಳೆದಿದ್ದಾನೆ. ಇನ್ನು ಆರೋಪಿ ಸಮೀರ್ ವಿರುದ್ಧ ಮತ್ತಷ್ಟು ಆರೋಪಗಳು ಕೇಳಿಬಂದಿದ್ದು, ಬೇರೆ ಬೇರೆ ಯುವತಿಯರ ಜೊತೆಗಿನ ಖಾಸಗಿ ಫೋಟೋಗಳು ಕೂಡ ವೈರಲ್ ಆಗ್ತಿದೆ. ನಾ ಎಲ್ಲ ವಿಡಿಯೋಸ್ ನೋಡತ್ತೀನಿ. ನನಗೆ ಗುಳಿಗೆ ಕೊಟ್ಟಿದ್ದಾವ, ನನಗೆ ಗುಳಿಗೆ ಕೊಟ್ಟು ಏನೇನೋ ಮಾಡ್ಯಾನ, ಇಂಟಿಮೇಸಿ ಆದಿದಂತಂದು ವಿಡಿಯೋ ಮಾಡಿದ್ದು ಕರೆ ಐತ್ರಿ. ವಿಡಿಯೋ ಯಾವ ಫೋನ್ಯಾಗ ಅದಾವ ಚೆಕ್ ಮಾಡಿರಿ. ನಂದು ಫೋನ್ SSK ಸಮಾಜ ಅವ್ರ ಕಡೆ ಐತ್ರಿ. ನನ್ನ ಫೋನ್ಯಾಗ ಒಂದು ವಿಡಿಯೋ ಸಿಗಂಗಿಲ್ಲ ರೀ ನಿಮಗೆ. ವಿಡಿಯೋ ಮಾಡಿದ್ದು ಕಲಬುರ್ಗಿ ಮಾಡ್ಯಾಡ್ರಿ. ಈಗ ನಾ ಗುಳಿಗೆ ಕೊಟ್ಟಕ್ಕಿ ನಾ ಮಕ್ಕೋಬೇಕೇನು ಅಕ್ಕಿ ಮಕ್ಕೋಬೇಕ್ರಿ? ವಿಡಿಯೋ ಅಕ್ಕಿ ಮಾಡತ್ತಾಳ, ಫೋನ್ ಅಕ್ಕಿ ಫೋನ್ಯಾಗ ಐತ್ರಿ ವಿಡಿಯೋಸ್. ದಾವಣಗೆರೆ ದಕ್ಷಿಣದಲ್ಲಿ ಮತ್ತು ಬಾಗಲಕೋಟೆ ಉಪಚುನಾವಣೆಗಳ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಅಭ್ಯರ್ಥಿಗಳ ಪ್ರಚಾರದ ಭರಾಟೆ ಜೋರಾಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಪರ ಇವತ್ತು ಘಟಾನುಘಟಿ ನಾಯಕರು ಪ್ರಚಾರವನ್ನು ನಡೆಸಿದರು. ಕೇಂದ್ರ ಸಚಿವರಾದ HT ಕುಮಾರಸ್ವಾಮಿ, ವಿ ಸೋಮಣ್ಣ, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಆರ್ ಅಶೋಕ್ ಹಾಗೂ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಸೇರಿದಂತೆ ಹಲವು ಪ್ರಮುಖ ನಾಯಕರು ಪ್ರಚಾರವನ್ನು ನಡೆಸಿದರು. ಇನ್ನು ಅಲ್ಪಸಂಖ್ಯಾತರ ಏರಿಯಾದಲ್ಲಿ ಪ್ರಚಾರ ನಡೆಸಿದ ಶ್ರೀನಿವಾಸ್ ದಾಸ್ ಕರಿಯಪ್ಪಗೆ ಮುಸ್ಲಿಂ ಯುವಕರು ಸ್ವಾಗತವನ್ನು ಕೋರಿದ್ದು, ಮುಸ್ಲಿಂ ಮುಖಂಡರು ಸಾಥ್ ಕೊಟ್ಟರು. ಇನ್ನು ಬಾಗಲಕೋಟೆ ಉಪಚುನಾವಣೆಯಲ್ಲೂ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಭರ್ಜರಿ ಪ್ರಚಾರವನ್ನು ನಡೆಸಿದರು. ಈ ವೇಳೆ ಮಾತನಾಡಿದ ಅವರು ಕಾಂಗ್ರೆಸ್ ನಾಯಕರ ವಿರುದ್ಧ ಹರಿಹಾಯ್ದರು. ಅಲ್ಲದೆ ಜನರ ರೆಸ್ಪಾನ್ಸ್ ಚೆನ್ನಾಗಿದ್ದು ಗೆಲುವು ಖಚಿತ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಅವರು ಅಭಿವೃದ್ಧಿಗಾಗಿ ಕೊಟ್ಟಿಲ್ಲ, ನಮ್ಮಲ್ಲಿರುವ ಸಮಸ್ಯೆಗಳಿಗಾಗಿ ಅವರಿಗೆ 136 ಸ್ಥಾನಗಳನ್ನು ಕೊಟ್ಟಾರ. ಅಭಿವೃದ್ಧಿಯಲ್ಲಿ ಕಾಂಗ್ರೆಸ್ ಮಾಡಿದ್ದು 3 ವರ್ಷ ಇವತ್ತು ಹೋಗ್ತಾರಲ್ಲ, ಮೂಗನೂರು ಆ ಏರಿಯಾಕ್ಕೆ ಹೋಗ್ತಾರೆ, ಕಮತಿಗೆ. ಆ ಮೂಗನೂರಿಗೆ ಹೋದ್ರೆ ಅಲ್ಲಿ ರಸ್ತೆ ಮೇಲೆ ಇರೋ ತಗ್ಗುಗಳನ್ನು ನೋಡಂತ ಹೇಳ್ರಿ ಮುಖ್ಯಮಂತ್ರಿಗಳಿಗೆ. ಅವರ ಶಾಸಕ ಏನು ಅಭಿವೃದ್ಧಿ ಮಾಡ್ಯಾರಿಲ್ಲ ಅಂತೇಳಿ. 8,29,00,000 ಸಾಲ. ಇನ್ನು ಅವರು 2 ವರ್ಷ ಅವ್ರ ಸರ್ಕಾರ ಮುಗಿದ್ರೊಳಗೆ 10 ಲಕ್ಷ ಕೋಟಿಗಿಂತ ಹೆಚ್ಚು ಸಾಲ ಮಾಡಿ ಹೋಗ್ತಾರೆ ಅವರು.